ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಲಕ್ಷ್ಮೀಗೌಡ ಮಾತನಾಡುತ್ತಿರುವುದು. ಯಾರೆಲ್ಲ ಇನ್ನು ನನ್ನ ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ಕತೆ ಕೇಳ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ. ಹಾಗೆ ನನ್ನ ಕತೆ ನಿಮ್ಮೆಲ್ಲರಿಗೂ ಇಷ್ಟ ಆದ್ರೆ ಕಮೆಂಟ್ ಮಾಡಿ, ಶೇರ್ ಮಾಡಿ. ಜಾನಕಿರಾಮ ಕಥೆಯ ಮುಂದುವರೆದ ಸಂಚಿಕೆ. ಯಾರೋ ಗಯ್ಯಾಳಿ, ನೀನು ಗಯ್ಯಾಳ. ನಿನ್ನ ಇಡೀ ಕುಟುಂಬ ಗಯ್ಯಾಳ. ಅಲ್ಲ ಅಲ್ಲ, ಗಯ್ಯಾಳಿ ಕುಟುಂಬ. ಹೌದು ಕಣೋ, ರೋಡು ನಮ್ಮಪ್ಪನದೇ. ಏನು ಮಾಡ್ತೀಯಾ ಎಂದು ಸೊಂಟದ ಮೇಲೆ ಕೈ ಇರಿಸಿ ಒಂದೇ ಉಸಿರಿಗೆ ನಯನ ಹೇಳುತ್ತಿದ್ದರೆ, ಜಾನಕಿ ಮಾತ್ರ ಅವಳನ್ನೇ ಬಿಟ್ಟ ಕಣ್ಣು ಬಿಟ್ಟ ಹಾಗೆ ಆಶ್ಚರ್ಯದಲ್ಲಿ ನೋಡುತ್ತಾ ಉಳಿದಳು. ಆವತ್ತು ಆ ರೌಡಿಗಳಿಂದ ತಪ್ಪಿಸಿಕೊಂಡು ಇದೇ ಹುಡುಗಿ ಅಲ್ವಾ ಓಡುತ್ತಿದ್ದಿದ್ದು. ಆವತ್ತು ಹೆದರಿ ಓಡುತ್ತಿದ್ದವಳು ಇವತ್ತು ಇಷ್ಟೊಂದು ಮಾತನಾಡುತ್ತಿದ್ದಾಳೆ. ಇವಳು ನಿಜವಾಗಿಯೂ ಅದೇ ಹುಡುಗಿನ, ಅಥವಾ ನಾನೇ ಬೇರೆ ಯಾರನ್ನಾದ್ರೂ ನೋಡಿ ಇವಳು ಎಂದು ತಿಳಿದಿದ್ದೇನಾ ಎಂದು ತನಗೆ ತಾನೇ ಪ್ರಶ್ನೆ ಮಾಡಿಕೊಳ್ಳುತ್ತಿದ್ದಳು. ನನ್ನ ಕುಟುಂಬದವರ ಬಗ್ಗೆ ಮಾತನಾಡಿದರೆ ನಾನು ಸುಮ್ಮನಿರುವುದಿಲ್ಲ. ಆವತ್ತು ತಿಳಿಯದೆ ಮಾಡಿದ ಅಪಘಾತಕ್ಕೆ ಅಂದೇ ಕ್ಷಮೆ ಕೇಳಿದ್ದೀನಿ, ಅಲ್ಲಿಗೆ ಮುಗಿಯಿತು. ಹಾಗಿದ್ದ ಮೇಲೆ ಮತ್ತೆ ಇಲ್ಲಿ ಬಂದು ಬೀದಿ ರಾಮಾಯಣ ಮಾಡಬೇಕು, ನಿನ್ನ ನಾಟಕ ನೋಡುವಷ್ಟು ಪುರ್ಸೊತ್ತು ನನಗೆ ಇಲ್ಲ ಎಂದು ನಯನಾಳ ಕಡೆ ಬೆರಳು ತೋರಿಸಿ ಕೋಪದಲ್ಲಿಯೇ ಹೇಳಿದನು ಅರ್ಜುನ್. ನಯನಾಳನ್ನೇ ಕಣ್ಣು ಕದಲಿಸದೆ ನೋಡುತ್ತಿದ್ದವಳ ಗಮನ ಈಗ ಅರ್ಜುನ್ ಕಡೆ ಹರಿಯಿತು. ಯಾವ ಹೆಣ್ಣು ಮಕ್ಕಳ ಬಳಿ ಇಷ್ಟೊಂದು ಜೋರಾಗಿ ಮಾತನಾಡದವನು ಇವತ್ತು ನಯನಾಳ ಬಳಿ ಹಾಗೆಲ್ಲ ಮಾತನಾಡುತ್ತಿರುವುದಕ್ಕೆ ಆಶ್ಚರ್ಯವಾದವಳು ಏನೊಂದು ಅರ್ಥವಾಗದೆ ನೋಟ ಬದಲಿಸಿ ಇಬ್ಬರನ್ನು ನೋಡುತ್ತಾ ಉಳಿದಳು. ತನ್ನ ತಂದೆ ಕರೆ ಮಾಡಿದ್ದರು ಎಂದು ಅವರ ಜೊತೆ ಮಾತನಾಡಲು ಹೋಗಿದ್ದ ರೆಹಮಾನ್ ಕಣ್ಣಿಗೆ ಹಾಕಿದ್ದ ಕನ್ನಡಕ ತೆಗೆಯುತ್ತಾ ಅಲ್ಲಿಗೆ ಬಂದಿದ್ದನು. ಜಾನಕಿಗೆ ಅಲ್ಲಿ ರೆಹಮಾನನನ್ನು ನೋಡಿ ಹೆದರಿಕೆಯಾಗಿತ್ತು. ಈ ರೌಡಿಯೇ ಅಲ್ಲವ ಇವಳನ್ನು ಅಟ್ಟಿಸಿಕೊಂಡು ಹೋಗುತ್ತಿದ್ದಿತು. ಈಗ ಈ ಹುಡುಗಿ ಇದೇ ರೌಡಿಯ ಜೊತೆ ಇದ್ದಾಳೆ ಎಂದು ಯೋಚಿಸುತ್ತಿದ್ದವಳಿಗೆ ಬಹಳವೇ ಗೊಂದಲವಾಗಿತ್ತು. ಆದರೆ ಅಲ್ಲಿ ಜಾನಕಿಯನ್ನು ನೋಡಿ ಮತ್ತೆ ಅವನ ನೋಟ ಅವಳ ಹಣೆಯಲ್ಲಿದ್ದ ಸಿಂಧೂರದ ಕಡೆ ಹರಿಯಿತು. ಹಾಗೆ ಈಗಲೂ ಸಹ ಅವಳು ಬೊಟ್ಟಿನ ಸ್ವಲ್ಪ ಮೇಲ್ಭಾಗದಲ್ಲಿ ಇಟ್ಟಿದ್ದ ಕುಂಕುಮ ದಿಟಿಸುತ್ತಾ ನಿಂತನು. ನೋಡು ರೆಹಮಾನ್, ನೀನಿರುವಾಗಲೇ ಹೇಗೆಲ್ಲ ಮಾತನಾಡುತ್ತಿದ್ದಾನೆ. ನನಗೆ ಗುದ್ದಿದ್ದೂ ಅಲ್ಲದೆ ಕ್ಷಮೆ ಕೂಡ ಕೇಳದೆ ಹಾಗೆ ಹೋಗಿದ್ದಾನೆ ಎಂದು ರೆಹಮಾನನಿಗೆ ದೂರು ಹೇಳಿದಳು. ರೆಹಮಾನ್ ನಯನಾಳ ಮಾತಿಗೆ ಜಾನಕಿಯ ಮೇಲಿನ ನೋಟವನ್ನು ತೆಗೆದು ನಿಂತನು. ನೋಡು, ನಾನು ತಿಳಿಯದೆ ಮಾಡಿದ ತಪ್ಪಿಗೆ ಅಂದೇ ನಿನ್ನ ಬಳಿ ಕ್ಷಮೆ ಕೇಳಿದ್ದೇನೆ. ನನಗೆ ಕೋಪ ಬರುವ ಮೊದಲು ಇಲ್ಲಿಂದ ಹೋಗು ಎಂದನು. ನನ್ನನ್ನು ಬೀಳಿಸಿದ್ದಕ್ಕೆ ಕ್ಷಮೆ ಕೇಳಿದರೆ ಎಲ್ಲ ಮುಗಿಯಿತಾ? ನನಗೆ ಬೈದಿದ್ದಕ್ಕೆ ಕ್ಷಮೆ ಕೇಳಿ ನನ್ನ ಹಾಳಾಗಿರುವ ಬೈಕ್ ರಿಪೇರಿ ಮಾಡಿಸಿ ಕೊಡದ ಹೊರತು ನೀನು ಇಲ್ಲಿಂದ ಕದಲುವುದಿಲ್ಲ ಎಂದಳು. ನಯನಾಳ ಮಾತು ಕೇಳಿ ಅರ್ಜುನನ ಕೋಪ ತಾರಕಕ್ಕೇರಿತು. ನಿನಗೇನು ತಲೆ ಕೆಟ್ಟಿದ್ಯಾ? ಆವತ್ತೆ ಹಾಸ್ಪಿಟಲ್ಗೆ ಹೋಗೋಣ ಎಂದು ಕರೆದಿದ್ದಕ್ಕೆ ಬೇಡ ಎಂದು ಸೊಕ್ಕಿನಿಂದ ಹೋದವಳು ನೀನು. ಇವತ್ತು ಬಂದು ಏನೇನೋ ಕತೆ ಕಟ್ಟುತ್ತಿದ್ದೀಯ. ನಿನ್ನ ಬಳಿ ಇನ್ನೆಂದಿಗೂ ಕ್ಷಮೆ ಕೇಳುವುದಿಲ್ಲ. ಅರ್ಜುನ್ ಕೂಡ ಅದೇ ಕೋಪದಲ್ಲಿ ಹೇಳಿದನು. ಇಷ್ಟರವರೆಗೆ ಸುಮ್ಮನಿದ್ದ ರೆಹಮಾನ್ ಅರ್ಜುನ್ ಸಮೀಪ ಹೋದವನು, ನಾನು ಸುಮ್ಮನಿದ್ದೀನಿ ಅಂತ ಅವಳ ಮೇಲೆ ಕೂಗಾಡುತ್ತಲೇ ಇದ್ದೀಯಾ? ಏನು ಹಿಂದೆ ಹುಡುಗಿ ಇದ್ದಾಳೆ ಅಂತ ಪೊಗರು ತೋರಿಸುತ್ತಿದ್ದೀಯಾ ಎಂದು ಜಾನಕಿಯರಿಗೆ ನೋಡುತ್ತಲೇ ಹೇಳಿದರೆ, ಅವನ ನೋಟಕ್ಕೆ ಹೆದರಿದವಳು ಅರ್ಜುನನ ಬೆನ್ನ ಹಿಂದೆ ಸರಿದು ತನ್ನ ಮುಖ ಮರೆಮಾಚಿ ನಿಂತಳು. ನೋಡು, ಹುಡುಗಿ ಗಿಡುಗಿ ಅಂದ್ರೆ ಸುಮ್ಮನಿರುವುದಿಲ್ಲ. ಇವಳು ಅವತ್ತೇ ಹಣ ಬೇಕೆಂದು ಹೇಳಿದರೆ ಅವಳ ಮುಖದ ಮೇಲೆ ಎಸೆಯುತ್ತಿದ್ದೆ. ಆದರೆ ಇವತ್ತು ನಿನ್ನನ್ನು ಕರೆದುಕೊಂಡು ಬಂದು ನಾಟಕ ಆಡುತ್ತಿದ್ದಾಳೆ. ಮರ್ಯಾದೆಯಿಂದ ಇಬ್ಬರು ಇಲ್ಲಿಂದ ಹೋದರೆ ಸರಿ, ಇಲ್ಲದಿದ್ದರೆ ಇದರ ಪರಿಣಾಮ ನೆಟ್ಟಗಿರುವುದಿಲ್ಲ ಎಂದು ಅರ್ಜುನ್ ಹೇಳಿದ ತಕ್ಷಣ ಅವನ ಕೊರಳ ಪಟ್ಟಿಗೆ ಕೈ ಹಾಕಿದವನು, ಯಾರೋ ಹಣಕ್ಕೋಸ್ಕರ ನಾಟಕ ಮಾಡುತ್ತಿರುವುದು? ಹಣ ಎಷ್ಟು ಬೇಕು ನಿನಗೆ? ಹೆಣ್ಣು ಮಕ್ಕಳ ಬಳಿ ಹೇಗೆ ಮಾತನಾಡಬೇಕು ಎಂದು ಮೊದಲು ಕಲಿತು ಆಮೇಲೆ ಮಾತನಾಡು. ನಾಟಕ ಆಡುವುದು ಏನಿದ್ದರೂ ನಿನ್ನಂತವರು, ಅವಳಲ್ಲ. ಕಣ್ಣುಗಳನ್ನು ಕೆಂಡದ ಉಂಡೆಗಳಾಗಿ ಮಾಡಿಕೊಂಡು ಅರ್ಜುನನ ಮೇಲೆ ಕೂಗಾಡಿದನು. ರೆಹಮಾನನ ಕೋಪವನ್ನು ನೋಡಿದ ನಯನ ಹೆದರಿ, ರೆಹಮಾನ್ ಬಿಡು ಅವನನ್ನು ಎಂದು ಬಿಡಿಸಲು ಹೋದರೆ, ಇಲ್ಲ ನಯನ, ನಿನ್ನ ಬಗ್ಗೆಯೇ ಬಾಯಿಗೆ ಬಂದ ಹಾಗೆ ಮಾತನಾಡುತ್ತಾನೆ. ಇವನನ್ನು ಇವತ್ತು ಹುಟ್ಟಲಿಲ್ಲ ಎನಿಸಿ ಬಿಡುತ್ತೇನೆ ಎಂದು ಅವನ ಹಿಡಿದ ಹಿಡಿತ ಇನ್ನೂ ಬಿಗಿ ಮಾಡಿದನು. ರೆಹಮಾನನ ಮಾತು ಕೇಳಿದ ಅರ್ಜುನ್ ಕೂಡ ತಾನೇನು ಕಡಿಮೆ ಇಲ್ಲ ಎನ್ನುವಂತೆ ಅವನ ಕೊರಳ ಪಟ್ಟಿ ಹಿಡಿದು ಇಬ್ಬರು ಒಬ್ಬರನ್ನೊಬ್ಬರ ಕೊರಳ ಪಟ್ಟಿ ಹಿಡಿದು ಕಾಳಗಕ್ಕೆ ತಯಾರಾಗಿ ನಿಂತಿದ್ದರು. ಇಬ್ಬರು ಬಲಿಷ್ಠವಾದ ದೇಹಗಳನ್ನು ಹೊಂದಿರುವವರೇ. ಇಬ್ಬರಲ್ಲಿ ಒಬ್ಬರು ಸೋಲುವ ಮಾತೇ ಇಲ್ಲ. ಯಾರನ್ನು ಹುಟ್ಟಲಿಲ್ಲ ಎನಿಸುತ್ತೀಯ? ನಾನೇನು ಕೈಗೆ ಬಳೆ ಹಾಕಿದ್ದೀನಿ ಎಂದು ತಿಳಿದಿದ್ದೀಯಾ ಎಂದವನು ಅವನ ಹಿಡಿತವನ್ನು ಬಿಗಿ ಮಾಡಿದನು.
ಇಬ್ಬರ ಅವತಾರ ನೋಡಿದ ಜಾನಕಿ ನಯನ ಇಬ್ಬರು ಹೆದರಿಕೆಯಿಂದ ನಿಂತರು. ಜಾನಕಿ ಮುಂದೆ ಬಂದವಳು, ಅಜ್ಜು, ಏನ್ ಮಾಡ್ತಿದೀಯ, ಬಿಡು ಅವನನ್ನು ಎಂದು ಅರ್ಜುನನ ಕೈ ಹಿಡಿದು ಜಗ್ಗಿದರೂ ಅವನು ಬಿಡಲಿಲ್ಲ. ಅರ್ಜುನ್ ಬಿಡುವುದಿಲ್ಲ ಎಂದು ಅರಿತವಳು, ಏಯ್ ರೌಡಿ, ಬಿಡು ಕೈ ಎಂದು ರೆಹಮಾನನ ಕೈ ಬಿಡಿಸಲು ನೋಡಿದರೆ ಅವನೂ ಸಹ ಅವನ ಪಟ್ಟು ಬಿಡಲಿಲ್ಲ. ಅವಳು ರೌಡಿ ಎಂದಿದ್ದನ್ನು ಕೇಳಿ ಕೋಪಗೊಂಡವನು, ಯಾರನ್ನೇ ರೌಡಿ ಅಂತೀಯ ಎಂದು ಜಾನಕಿಗೆ ಹೇಳಿದನು. ಆದರೆ ಅರ್ಜುನನ ಕೊರಳ ಪಟ್ಟಿ ಮಾತ್ರ ಬಿಟ್ಟಿರಲಿಲ್ಲ. ಅವನ ಮಾತಿಗೆ ಕೋಪಗೊಂಡವಳು ತನ್ನ ಬಲವನ್ನೆಲ್ಲ ಸೇರಿಸಿ ರೆಹಮಾನನ ಕಪಾಳಕ್ಕೆ ಬೀಸಿ ಹೊಡೆದಿದ್ದಳು. ಅವಳ ಹೊಡೆತಕ್ಕೆ ಬೆದರಿದವನು ಅರ್ಜುನನ ಕೊರಳ ಪಟ್ಟಿ ಬಿಟ್ಟಿದ್ದನು. ಜಾನಕಿಯ ಅವತಾರ ನೋಡಿ ಅರ್ಜುನ್ ಕೂಡ ರೆಹಮಾನನ ಕೊರಳ ಪಟ್ಟಿ ಬಿಟ್ಟಿದ್ದನು. ರೆಹಮಾನನನ್ನು ಅವನ ತಂದೆ ತಾಯಿ ಕೂಡ ಒಂದೇ ಒಂದು ದಿನವೂ ಅವನ ಮೇಲೆ ಕೈ ಮಾಡಿರಲಿಲ್ಲ. ಅಂಥದ್ರಲ್ಲಿ ಮೊದಲ ಬಾರಿಗೆ ಜಾನಕಿ ಅವನ ಮೇಲೆ ಕೈ ಮಾಡಿದ್ದಳು. ಮೊದಲ ಬಾರಿಗೆ, ಅದರಲ್ಲೂ ಒಂದು ಹೆಣ್ಣು ತನ್ನ ಮೇಲೆ ಕೈ ಮಾಡಿದ್ದರಿಂದ ಕಟಕಟ ಹಲ್ಲು ಕಟ್ಟಿಸುತ್ತಾ ಆಗಲೇ ಕಣ್ಣನ್ನು ಕೆಂಪು ಮಾಡಿ ಒಂದು ಕೈಯನ್ನು ಮುಷ್ಟಿ ಬಿಗಿ ಮಾಡಿ ಒಂದು ಕೈಯನ್ನು ಕೆನ್ನೆಯ ಮೇಲಿಟ್ಟು ಅದೇ ಕೋಪದಲ್ಲಿ ನಿಂತನು ರೆಹಮಾನ್. ನೀನೇನೋ ರೌಡಿ, ಬೀದಿಯಲ್ಲಿ ಹುಡುಗಿಯ ದುಪ್ಪಟ್ಟ ಹಿಡಿದು ಅವಳನ್ನು ಅಟ್ಟಿಸಿಕೊಂಡು ಹೋದರೂ ನಡೆಯುತ್ತೆ, ಅಥವಾ ಬೀದಿಯಲ್ಲಿ ಒಬ್ಬ ಮನುಷ್ಯನಿಗೆ ರಕ್ತ ಬರುವ ಹಾಗೆ ಹೊಡೆದರೂ ನಿನ್ನನ್ನು ಯಾರು ಕೇಳುವುದಿಲ್ಲ. ಬೀದಿ ಬಸವನ ಹಾಗೆ ಮೆರೆಯುವ ನಿನ್ನಂತವನಿಗೆ ಈ ಬೀದಿ ಜಗಳ ಹೊಸದಲ್ಲ. ಇದರಿಂದ ನಿನ್ನ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ. ಆದರೆ ಇವನು ಸಮಾಜದಲ್ಲಿ ಒಂದು ಸ್ಥಾನಮಾನ ಹೊಂದಿದ್ದಾನೆ. ಇವನೊಬ್ಬ ಸಭ್ಯ ಮನುಷ್ಯ. ಇವನು ಹೀಗೆ ಬೀದಿಯಲ್ಲಿ ಜಗಳಕ್ಕೆ ನಿಂತರೆ ನೋಡಿದವರು ಇವನನ್ನು ತಪ್ಪು ತಿಳಿಯುತ್ತಾರೆ ಎಂದು ಅರ್ಜುನನ ಕಡೆ ಕೈ ತೋರಿಸಿ ಹೇಳಿದವಳು, ಅಜ್ಜು, ನಿನಗೂ ಬುದ್ಧಿ ಬಿಡ್ವಾ? ಕೊಚ್ಚೆ ಮೇಲೆ ಕಲ್ಲಾಕಿದ್ರೆ ಅದು ನಮ್ಮ ಮೇಲೆ ಹಾರುವುದು. ಅದಕ್ಕೆ ನಾವೇ ಅಂತ ಕೊಚ್ಚೆಯಿಂದ ದೂರವಿರಬೇಕು ಎಂದವಳು. ಒಡನೆಯೇ ಅರ್ಜುನನ ಪ್ಯಾಂಟಿನ ಕಿಸೆಯೊಳಗೆ ಕೈ ಹಾಕಿ ಅವನ ಪರ್ಸ್ ತೆಗೆದವಳು. ಅದರಲ್ಲಿ 500ರ 6 ನೋಟುಗಳನ್ನು ತೆಗೆದು ನಯನ ಬಳಿಗೆ ಹೋಗಿ, ನನ್ನ ಅಜ್ಜು ಬೇಕೆಂದು ಯಾವ ತಪ್ಪನ್ನು ಮಾಡುವುದಿಲ್ಲ. ಇದು ಅವನಿಗೆ ತಿಳಿಯದೆ ಆಗಿ ಹೋಗಿದೆ. ಅದಕ್ಕೆ ಅವನು ಕ್ಷಮೆ ಕೇಳಿದನಂತೆ. ನೀನು ನಿಜ ಹೇಳುತ್ತಿದ್ದೀಯೋ ಇಲ್ಲ ಈ ರೌಡಿ ಜೊತೆ ಸೇರಿ ನಾಟಕ ಆಡ್ತಿದೀಯೋ ಎಂದು ನನಗೆ ಗೊತ್ತಿಲ್ಲ. ನೀನು ಸತ್ಯವನ್ನೇ ಹೇಳುತ್ತಿದ್ದರೆ ಈ ಹಣದಲ್ಲಿ ನಿನ್ನ ಬೈಕ್ ರಿಪೇರಿ ಮಾಡಿಸಿಕೊ ಎಂದು ನಯನಾಳ ಬಲಗೈ ಹಿಡಿದು ಅವಳ ಕೈಗೆ ಹಣ ತುರುಕಿದವಳು. ಅಜ್ಜು ಬಾ ಎಂದು ಅವನ ಕೈ ಹಿಡಿದು ಬೈಕಿನವರೆಗೆ ಎಳೆದುಕೊಂಡೇ ಹೋದಳು. ಅರ್ಜುನನಿಗೆ ಮಾತ್ರ ಇದು ಕನಸೋ ಇಲ್ಲ ನನಸೋ ಎಂದು ತಿಳಿಯಲಿಲ್ಲ. ಯಾವುದೋ ಮಾಯೆಗೆ ಒಳಗಾದವನಂತೆ ಸುಮ್ಮನೆ ಅವಳ ಹಿಂದೆ ಹೋಗಿದ್ದನು. ಯಾವಾಗಲೂ ಮೌನವಾಗಿರುವ ಜಾನಕಿಯೇನಾ ಇವಳು ಎಂದು ಅವಳ ಮುಖವನ್ನೇ ನೋಡುತ್ತಾ ಉಳಿದನು. ಅಜ್ಜು, ನನ್ನನ್ನೇನು ನೋಡುತ್ತಿದ್ದೀಯಾ, ಮೊದಲು ಗಾಡಿ ತೆಗಿ ಎಂದು ಹೇಳುತ್ತಾ ಕೈಯಲ್ಲಿದ್ದ ಅವನ ಪರ್ಸನ್ನು ಪುನಃ ಅವನ ಕಿಸೆಗೆ ಹಾಕಿದಳು. ಜಾನಕಿಯ ಜೋರು ಮಾತಿಗೆ ಏನೊಂದು ಹೇಳದೆ ಬೈಕ್ ಚಾಲು ಮಾಡಿದನು. ಬೈಕಿನಲ್ಲಿ ಒಂದು ಬದಿಗೆ ಕುಳಿತವಳು ಗರ ಬಡಿದವನಂತೆ ನಿಂತಿದ್ದ ರೆಹಮಾನನನ್ನು ಕೋಪದಲ್ಲಿಯೇ ನೋಡಿಕೊಂಡೇ ಹೋಗಿದ್ದಳು. ಆದರೆ ಹೆದರಿ ನಿಂತಿದ್ದವಳು ಮಾತ್ರ ನಯನ. ರೆಹಮಾನನ ಬಗ್ಗೆ ಚೆನ್ನಾಗಿ ಅರಿತಿದ್ದವಳು. ಯಾರಿಂದಲೂ ಈ ರೀತಿ ಹೊಡೆತ ತಿನ್ನದವನು ಮೊದಲ ಬಾರಿಗೆ ಒಂದು ಹೆಣ್ಣು ಅವನ ಮೇಲೆ ಕೈ ಮಾಡಿದರೆ ಸುಮ್ಮನೆ ಬಿಡುವನೆ ಎಂದುಕೊಳ್ಳುತ್ತಾ ಅವನ ಬಳಿಗೆ ಬಂದವಳು ನಿಧಾನವಾಗಿ ಅವನ ಭುಜದ ಮೇಲೆ ಕೈ ಇರಿಸಿ, ಐ ಆಮ್ ಸಾರಿ ರೆಹಮಾನ್, ಹೀಗೆ ಆಗುತ್ತೆ ಎಂದು ನನಗೆ ತಿಳಿದಿರಲಿಲ್ಲ ಎಂದಳು. ತನ್ನಿಂದ ರೆಹಮಾನನಿಗೆ ಅವಮಾನವಾಯಿತು ಎನ್ನುವ ಚಿಂತೆ ಅವಳದು. ನಯನ ಮಾತನಾಡಿಸಿದರೂ ಕೂಡ ಮಾತನಾಡದೆ ಎದೆಯಲ್ಲಿ ಬೆಂಕಿ ಉರಿಯುತ್ತಿದ್ದರೂ ಹಾಗೆ ನಿಂತಿದ್ದನು. ರೆಹಮಾನ್ ಮಾತನಾಡದಿರುವುದನ್ನು ನೋಡಿ ರೆಹಮಾನ್ ಎಂದು ಮತ್ತೆ ಅವನ ಭುಜ ಹಿಡಿದು ಅಲುಗಿಸಿದಳು. ನಯನಾಳ ಮಾತಿಗೆ ಇಹಕ್ಕೆ ಮರಳಿದವನು ತನ್ನ ಕೈಯಲ್ಲಿದ್ದ ಕನ್ನಡಕವನ್ನು ಕೈನಲ್ಲಿಯೇ ಪುಡಿ ಮಾಡಿ ನೆಲಕ್ಕೆ ಎಸೆದಿದ್ದನು. ಅವನ ಅವತಾರವನ್ನು ನೋಡಿದ ನಯನ ಬೆದರಿದವಳು, ರೆಹಮಾನ್ ಪ್ಲೀಸ್ ಕಂಟ್ರೋಲ್ ಯುವರ್ ಸೆಲ್ಫ್, ಇಲ್ಲಿ ಹೀಗೆಲ್ಲ ಆಗುತ್ತೆ ಎಂದು ನನಗೆ ಗೊತ್ತಿರಲಿಲ್ಲ ಎಂದು ಏನೋ ನೆನೆದವಳು, ಹೌದು ರೆಹಮಾನ್, ಅವಳು ನಿನಗೆ ಮೊದಲೇ ಗೊತ್ತಾ? ಅವಳು ನಿನ್ನ ಮೇಲೆ ಕೈ ಮಾಡಿ ಅಷ್ಟೆಲ್ಲ ಮಾತನಾಡುತ್ತಿದ್ದರು, ನೀನು ಯಾಕೆ ಮೌನವಾಗಿದ್ದೆ? ಜಾನಕಿ ಹೊಡೆದರು, ಅಷ್ಟೆಲ್ಲ ಮಾತನಾಡಿದರು. ರೆಹಮಾನ್ ತಿರುಗಿಸಿ ಏನು ಹೇಳದೆ ಇರುವವನನ್ನು ನೋಡಿ ಅನುಮಾನದಲ್ಲಿ ಕೇಳಿದಳು ನಯನ. ನಯನ, ಆತೀಶ್ ಆಡಿದ ಮಾತಿನಿಂದ ನೀನು ಅವತ್ತು ನನ್ನ ಮೇಲೆ ಕೋಪ ಮಾಡಿಕೊಂಡು ಹೋಗುವಾಗ ನಿನ್ನ ದುಪ್ಪಟ್ಟ ಕೆಳಗೆ ಬಿದ್ದು ನಾನು ಅದನ್ನು ಹಿಡಿದು ನಿನ್ನ ಹಿಂದೆ ಬಂದಿದ್ದನ್ನು ಇವಳು ನೋಡಿ ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದಾಳೆ. ಅಲ್ಲದೆ ಆ ರುದ್ವಿಕ್ ಹುಡುಗನ ಕಡೆಯವರಿಗೆ ಹೊಡೆಯಬೇಕಾದ್ರೆ ನೋಡಿ ಅಲ್ಲಿಯೇ ಕಂಪ್ಲೇಂಟ್ ಕೊಡ್ತೀನಿ ಹಾಗೆ ಹೀಗೆ ಎಂದು ಕೂಗಾಡುತ್ತಿದ್ದಳು. ಆಮೇಲೆ ಅವಳ ಸ್ನೇಹಿತೆ ಏನೋ ಹೇಳಿ ಇವಳನ್ನು ಕರೆದುಕೊಂಡು ಹೋದಳು ಎಂದು ನಡೆದ ವಿಚಾರವನ್ನು ಹೇಳಿದವನು ಮತ್ತೆ ಮುಷ್ಟಿ ಬಿಗಿ ಮಾಡುತ್ತಾ, ನನ್ನೇ ರೌಡಿ ಅಂತಾಳೆ, ಬೀದಿ ಬಸವನ ನಾನು, ಅದೆಲ್ಲ ಹೋಗ್ಲಿ, ನನ್ನನ್ನೇ ಕೊಚ್ಚೆ ಅಂತಾಳೆ, ಅವಳನ್ನು ಮಾತ್ರ ನಾನು ಸುಮ್ಮನೆ ಬಿಡುವುದಿಲ್ಲ
ಇದರ ಪರಿಣಾಮವನ್ನು ತುಂಬಾ ಅನುಭವಿಸುತ್ತಾಳೆ ಎಂದು ಹಲ್ಲು ಕಚ್ಚಿ ನುಡಿದನು. ಬೇಡ ರೆಹಮಾನ್, ಅವಳು ನಿನ್ನ ಬಗ್ಗೆ ತಪ್ಪು ತಿಳಿದು ಹಾಗೆಲ್ಲ ಮಾತನಾಡಿದ್ದಾಳೆ. ನಾನೇ ಅವಳನ್ನು ಭೇಟಿ ಮಾಡಿ ಅವಳಿಗೆ ನಿಜವನ್ನು ಹೇಳಿ ಅವಳು ನಿನ್ನ ಬಳಿ ಕ್ಷಮೆ ಕೇಳುವ ಹಾಗೆ ಮಾಡುತ್ತೇನೆ. ದಯವಿಟ್ಟು ತಪ್ಪು ನಿರ್ಧಾರ ತೆಗೆದುಕೊಳ್ಳಲು ಹೋಗಬೇಡ. ರೆಹಮಾನನ ಕೋಪ ನೋಡಿದವಳಿಗೆ ಅವನು ಏನು ಮಾಡುತ್ತಾನೋ ಎನ್ನುವ ಭಯ ಆಗಲೇ ಶುರುವಾಗಿತ್ತು ನಯನಾಳಿಗೆ. ಇಲ್ಲ ನಯನ, ಈ ಅವಮಾನವನ್ನು ನಾನು ಎಂದಿಗೂ ಸಹಿಸುವುದಿಲ್ಲ. ಅವಳು ಆಡಿರುವ ಒಂದೊಂದು ಮಾತು ನನ್ನ ಮನಸ್ಸನ್ನು ಚುಚ್ಚುತ್ತಿದೆ. ಅವಳನ್ನು ಮಾತ್ರ ನಾನು ಸುಮ್ಮನೆ ಬಿಡುವುದಿಲ್ಲ ಎಂದು ಹೇಳುತ್ತಲೇ ಅಲ್ಲಿಂದ ಹೊರಟಿದ್ದನು. ಯಾರ ಮೇಲೂ ಇಷ್ಟೊಂದು ಕೋಪ ಮಾಡಿಕೊಳ್ಳದ ನೀನು ಅವಳ ಮೇಲೆ ಯಾಕಿಷ್ಟು ಕೋಪ ಮಾಡಿಕೊಳ್ಳುತ್ತಿದ್ದೀಯಾ ರೆಹಮಾನ್? ಇದರಿಂದ ಇನ್ನೇನಾಗುವುದು ಎಂದು ತಲೆಯ ಮೇಲೆ ಕೈ ಹೊತ್ತು ಅಲ್ಲೇ ರಸ್ತೆಯಲ್ಲಿ ಕುಳಿತಳು ನಯನ. ಮನೆಗೆ ಬಂದವನು ಕನ್ನಡಿಯ ಮುಂದೆ ನಿಂತವನಿಗೆ ಅವಳು ಕಪಾಳಕ್ಕೆ ಹೊಡೆದ ದೃಶ್ಯವೇ ಕಣ್ಣ ಮುಂದೆ ಬರುತ್ತಿತ್ತು. ಕೈ ಮುಷ್ಟಿ ಮಾಡಿದವನು, ಎಷ್ಟು ಧೈರ್ಯ ಇದ್ರೆ ನನಗೆ ಹೊಡೆಯುತ್ತಾಳೆ ಎಂದುಕೊಂಡವನು ಅವನ ಗೆಳೆಯ ರಶೀದನಿಗೆ ಕರೆ ಮಾಡಿ ಅರ್ಜುನನ ಬಗ್ಗೆ ಮಾಹಿತಿ ನೀಡಿದವನು, ಇನ್ನರ್ಧ ಗಂಟೆಯಲ್ಲಿ ಅವನ ಜೊತೆ ಇದ್ದಂತಹ ಹುಡುಗಿಯ ಬಗ್ಗೆ ಮಾಹಿತಿ ಬೇಕು ನನಗೆ ಎಂದನು. ರೆಹಮಾನ್, ಆರ್ ಯು ಜೋಕಿಂಗ್? ಯಾರೋ ಗೊತ್ತಿಲ್ಲದೆ ಇರುವ ಹುಡುಗಿಯನ್ನು ಹುಡುಕುವುದು ಅರ್ಧ ಗಂಟೆಯಲ್ಲಿ ಸಾಧ್ಯನಾ? ಅದು ಈ ಬೆಂಗಳೂರಿನಲ್ಲಿ, ಅಲ್ಲದೆ ಈ ಕತ್ತಲೆಯಲ್ಲಿ ಸಾಧ್ಯನಾ? ಎಂದಿಗೂ ಸಾಧ್ಯವಿಲ್ಲ. ಸಾಧ್ಯವಿಲ್ಲ ಎಂದು ಹೇಳುವ ಹಾಗೇ ಇಲ್ಲ. ನೀನು ಏನು ಮಾಡ್ತೀಯೋ ನನಗೆ ಗೊತ್ತಿಲ್ಲ. ನಿನಗೆ ಎಷ್ಟು ಹಣ ಬೇಕು ತಗೋ. ಯಾರನ್ನು ವಿಚಾರಿಸುತ್ತೀಯೋ ಅದು ನಿನಗೆ ಬಿಟ್ಟಿದ್ದು. ಆದರೆ ಅವಳ ಬಗ್ಗೆ ನನಗೆ ಈಗಲೇ ತಿಳಿಯಬೇಕು ಎಂದನು. ರೆಹಮಾನ್ ಎಂದಿಗೂ ಇಷ್ಟೊಂದು ಕೋಪ ಮಾಡಿಕೊಂಡಿರುವುದನ್ನು ನೋಡಿರದ ರಶೀದನಿಗೆ ಆಶ್ಚರ್ಯವಾಗಿತ್ತು. ರೆಹಮಾನ್, ನೀನು ಸಮಾಧಾನ ಮಾಡ್ಕೊ, ನಾನು ವಿಚಾರಿಸುತ್ತೇನೆ. ಈಗ ಆಗ್ಲಿಲ್ಲ ಎಂದರೂ ಬೆಳಿಗ್ಗೆ ಎಷ್ಟರಲ್ಲಿ ಆ ಹುಡುಗಿಯ ಬಗ್ಗೆ ಮಾಹಿತಿಯನ್ನು ನೀಡುತ್ತೇನೆ ಎಂದವನು. ಆ ಹುಡುಗನ ಹೆಸರು ಏನು ಹೇಳಿದೆ ಎಂದನು. ಅರ್ಜುನ್, ಅವನೊಬ್ಬ ಲಾಯರ್. ಅವನ ಬೈಕ್ ನಂಬರ್ ಕಳಿಸುತ್ತೇನೆ ಎಂದು ಹೇಳಿ ಕರೆ ತುಂಡರಿಸಿದನು. ನನ್ನಿಂದ ನೀನು ಅದು ಹೇಗೆ ತಪ್ಪಿಸಿಕೊಳ್ಳುತ್ತೀಯ ನಾನು ನೋಡ್ತೀನಿ ಕಣೆ ಎಂದು ಅದೇ ಕನ್ನಡಿ ನೋಡುತ್ತಾ ಹೇಳಿಕೊಂಡನು. ಮಹಾನ್ ಮಹಾನ್ ಎಂದು ಕೂಗುತ್ತಲೇ ಅವನ ಕೋಣೆಗೆ ಬಂದಿದ್ದರು ಅವನ ತಾಯಿ ಫಾತಿಮಾ. ಆದರೆ ಅವರ ಕೂಗು ಅವನ ಕಿವಿಗೆ ತಲುಪಲಿಲ್ಲ. ಮಂಚದ ಮೇಲೆ ಯೋಚನೆಯಲ್ಲಿಯೇ ಕುಳಿತಿದ್ದ ಮಗನ ಬಳಿಗೆ ಬಂದವರು ಮಹಾನ್ ಎಂದು ಅವನ ಭುಜದ ಮೇಲೆ ಕೈ ಇಟ್ಟು ಎಚ್ಚರಿಸಿದರು. ಅವರ ಸ್ಪರ್ಶಕ್ಕೆ ಇಹಕ್ಕೆ ಮರಳಿದವನು, ಮಾಮ್, ಯಾವಾಗ ಬಂದ್ರಿ ಎಂದನು. ನಾನು ಬಂದಿದ್ದು ಗೊತ್ತಾಗದಿರುವಷ್ಟು ಅಂತದ್ದು ಏನು ಯೋಚನೆ ಮಾಡ್ತಿದ್ದೆ ಎಂದು ಅವನ ತಲೆಯ ಮೇಲಿನ ಸೆರಗನ್ನು ಸರಿ ಮಾಡಿಕೊಳ್ಳುತ್ತಲೇ ಹೇಳಿದರು. ಮನೆಯ ಹೊರಗೆ ಹಿಜಾಬ್ ಧರಿಸುವ ಅವರು ಮನೆಯ ಒಳಗೂ ಸಹ ತನ್ನ ತಲೆಯ ಮೇಲಿನ ಸೆರಗು ಸರಿಸುತ್ತಿರಲಿಲ್ಲ. ಏನಿಲ್ಲ ಮಾಮ್, ಹಾಗೆ ಸುಮ್ಮನೆ ಕುಳಿತಿದ್ದೆ ಎಂದು ಹೇಳಿದರೆ, ಸರಿ, ಅಲ್ಲಿ ಎಲ್ಲರೂ ನಿನಗೋಸ್ಕರ ಊಟ ಮಾಡದೆ ಕಾಯುತ್ತಿದ್ದಾರೆ, ಊಟಕ್ಕೆ ಬಾ ಎಂದರು. ಬೆಳಿಗ್ಗೆ ಮಧ್ಯಾಹ್ನ ಎಲ್ಲರೂ ಒಂದೊಂದು ಕಡೆ ಹೋಗುವುದರಿಂದ ರಾತ್ರಿಯಾದರೂ ಎಲ್ಲರೂ ಒಟ್ಟಿಗೆ ಕುಳಿತು ಊಟ ಮಾಡಬೇಕು ಎಂಬುದು ಆ ಮನೆಯ ನಿಯಮ. ಮಾಮ್, ಇವತ್ತು ನನಗೆ ತುಂಬಾ ತಲೆನೋವು, ಊಟ ಬೇಡ, ನೀವು ಊಟ ಮಾಡಿ ಎಂದನು. ಯಾಕೆ ಮಹಾನ್, ಏನಾಯ್ತು ಎಂದವರು. ಜ್ವರ ಬಂದಿದೆಯಾ ಎಂದು ಅವನ ಹಣೆ ಮುಟ್ಟಿ ನೋಡಿದರು. ತನ್ನ 3 ಮಕ್ಕಳೆಂದರೆ ತುಂಬಾ ಪ್ರೀತಿ ಅವರಿಗೆ. ಆದರೆ 2ನೇ ಮಗ ಆತಿಶ್ ಎಂದರೆ ಅಕ್ಕರೆ ಹೆಚ್ಚು ಎಂದು ಹೇಳಬಹುದು. ಹಾಗಂತ ರೆಹಮಾನನನ್ನು ಎಂದಿಗೂ ಕಡೆಗಣಿಸಿದವರಲ್ಲ ಅವರು. ಆದರೆ ಫಾತಿಮಾ ಅವರು ಬೇಡ ಎಂದ ಕೆಲಸವನ್ನು ಮಾಡುವುದರಿಂದ ಆಗಾಗ ಅವನ ಮೇಲೆ ಸ್ವಲ್ಪ ಕೋಪ ಮಾಡಿಕೊಳ್ಳುತ್ತಿದ್ದರು. ಮಗ ತಲೆನೋವು ಎಂದ ತಕ್ಷಣ ಗಾಬರಿಯಿಂದ ಕೇಳಿದರು. ಏನಾಗಿಲ್ಲ ಮಾಮ್, ಸ್ವಲ್ಪ ಹೆಡ್ಡೇಕ್ ಅಷ್ಟೇ, ಮಲಗಿ ನಿದ್ದೆ ಮಾಡಿದರೆ ಸರಿ ಹೋಗುತ್ತೆ ಎಂದನು. ಸರಿ, ನೀನು ಮಲಗಿರು, ನಾನು ಆಮೇಲೆ ಹಾಲು ತೆಗೆದುಕೊಂಡು ಬರ್ತೀನಿ ಎಂದು ಮಗನ ತಲೆ ನೀವಿ ಅಲ್ಲಿಂದ ಹೋಗಿದ್ದರು. ಮಗ ಊಟಕ್ಕೆ ಬರದೆ ಹೆಂಡತಿ ಮಾತ್ರ ಮೆಟ್ಟಿಲಿಳಿದು ಬರುವುದನ್ನು ನೋಡಿದವರು, ಫಾತಿಮಾ, ಮಹಾನ್ ಎಲ್ಲಿ ಎಂದರು. ಅವನಿಗೆ ತಲೆನೋವು ಎಂದು ಮಲಗಿದ್ದಾನೆ, ಊಟ ಬೇಡ ಎಂದನು. ಫಾತಿಮಾ ಅವರು ಹೇಳುತ್ತಿದ್ದ ಹಾಗೆ ಊಟಕ್ಕೆ ಎಂದು ತಟ್ಟೆಯ ಮುಂದೆ ಕುಳಿತಿದ್ದವರು ತಮ್ಮನ ಹೆಂಡತಿ ನಗ್ಮಾ ಅವರು ತಟ್ಟೆಗೆ ಬಡಿಸುತ್ತಿದ್ದರು. ಅದರ ಪರಿವಿಲ್ಲದೆ, ಏನಾಯ್ತು ಅವನಿಗೆ ಎಂದು ಹೇಳಿದವರು ಒಡನೆಯೇ ಮಗನ ಕೋಣೆಗೆ ಬಂದಿದ್ದರು. ರೆಹಮಾನ್ ಆಗಲೇ ಹಾಸಿಗೆಯ ಮೇಲೆ ಉರುಳಿ ಕಣ್ಣು ಮುಚ್ಚಿದ್ದನು. ಅವನ ಬಳಿಗೆ ಬಂದು ಹಣೆಯ ಮೇಲೆ ಕೈ ಇಟ್ಟವರು ಪ್ರೀತಿ ತುಂಬಿದ ಧ್ವನಿಯಲ್ಲಿ ಮಹಾನ್ ಎಂದಿದ್ದರು. ಎಷ್ಟೇ ಆದರೂ ತಮ್ಮ ಮುದ್ದಿನ ಮಗ ತಲೆನೋವು ಎಂದು ಸಹಿಸುವುದೇ ಅವರ ಮನ. ತಂದೆಯ ಧ್ವನಿಗೆ ಕಣ್ಣು ತೆರೆದವನು ಮುಂದೆ ನಿಂತಿದ್ದ ತಂದೆಯನ್ನು ನೋಡಿ, ಡ್ಯಾಡ್, ನನಗೆ ಏನೂ ಆಗಿಲ್ಲ, ನೀವೇಕೆ ಬರಲು ಹೋದ್ರಿ ಎಂದು ಹೇಳಿ ಮಲಗಿದ್ದಲ್ಲಿಂದ ಎದ್ದು ಕುಳಿತನು.
ತಲೆನೋವು ಎಂದು ಹೇಳಿದೆ ಅಂತ ಅಮ್ಮ ಹೇಳಿದ್ದಳು. ಏನಾಯ್ತು? ಹಾಸ್ಪಿಟಲ್ಗೆ ಹೋಗೋಣ ಎಂದು ಕಾಳಜಿಯಿಂದ ಕೇಳಿದರು. ತಲೆನೋವು ಇಲ್ಲದಿದ್ದರೂ ಊಟ ಮಾಡಲು ಮನಸ್ಸಿಲ್ಲದೆ ತಲೆನೋವು ಎಂದು ಸುಳ್ಳು ಹೇಳಿದ್ದ. ಆದರೆ ಅದೇ ಸುಳ್ಳಿನಿಂದ ತನ್ನ ತಂದೆ ಬೇಜಾರಾಗಿದ್ದನ್ನು ನೋಡಿ ಬೇಸರವಾಯಿತು ಅವನಿಗೆ. ತನಗೆ ಏನಾದರೂ ಸ್ವಲ್ಪ ನೋವಾದರೂ ತನ್ನ ತಂದೆ ಸಹಿಸುವುದಿಲ್ಲ ಎಂದು ಚೆನ್ನಾಗಿ ಅರಿತವನು. ಡ್ಯಾಡ್, ನನಗೇನು ಆಗಿಲ್ಲ. ಓಡಾಟ ಹೆಚ್ಚಾಗಿದ್ದರಿಂದ ಸ್ವಲ್ಪ ತಲೆನೋವು ಬಂದಿದೆ. ಮಲಗಿದ್ರೆ ಸರಿ ಹೋಗುತ್ತೆ. ನೀವು ಗಾಬರಿಯಾಗಬೇಡಿ ಎಂದನು. ಹೋಗಲಿ, ಹಾಸ್ಪಿಟಲ್ ಬೇಡ, ಟ್ಯಾಬ್ಲೆಟ್ ಆದ್ರೂ ತಗೊಂಡು ಮಲಗು, ಕಡಿಮೆಯಾಗುತ್ತದೆ ಎಂದರು. ನನ್ನ ಬಗ್ಗೆ ಅದೆಷ್ಟು ಪೊಸೆಸಿವ್ನೆಸ್ ನೀವು. ನಾನು ಹುಟ್ಟಿದಾಗಿನಿಂದ ನನ್ನ ಮೇಲೆ ಪ್ರೀತಿ ಹೆಚ್ಚಾಗುತ್ತಲೇ ಇದೆ ಹೊರತು ಒಂದಿನಿತೂ ಕಡಿಮೆಯಾಗಿಲ್ಲ. ಅವಳ್ಯಾವಳೋ ನನಗೆ ಹೊಡೆದಳು ಎಂದು ನಿಮಗೆ ಬೇಸರ ಮಾಡಿದೆ, ಕ್ಷಮಿಸಿ ನನ್ನನ್ನು ಎಂದು ಮನದಲ್ಲಿ ಹೇಳಿಕೊಂಡವನು. ಸರಿ ಡ್ಯಾಡ್, ಮಾತ್ರೆ ತಗೋತೀನಿ, ನೀವು ಊಟ ಮಾಡಿ ಮಲಗಿ ಎಂದನು. ಸರಿ, ನೀನು ಮಲಗು, ನಾನು ಹೋಗ್ತೀನಿ, ಅಮ್ಮನ ಕೈಲಿ ಮಾತ್ರೆ ಕಳಿಸುತ್ತೇನೆ ಎಂದು ಹೇಳುತ್ತಾ ಅವನಿಗೆ ರಗ್ಗು ಹೊದಿಸಿ ಅಲ್ಲಿಂದ ಹೊರಟರು. ಚಿಕ್ಕು, ಡ್ಯಾಡ್ ನನಗೆ ಜ್ವರ ಬಂದ್ರೂ ಸಹ ಇಷ್ಟೊಂದು ಗಾಬರಿಯಾಗುವುದಿಲ್ಲ, ಕೇರ್ ಮಾಡುವುದಿಲ್ಲ. ಆದ್ರೆ ಅಣ್ಣನಿಗೆ ಸ್ವಲ್ಪ ತಲೆನೋವು ಅಂದ್ರೂ ಸಹ ಹೀಗೆ ಗಾಬರಿಯಾಗಿ ಅವನನ್ನು ನೋಡಲು ಹೋಗ್ತಾರೆ ಎಂದು ಸಹಜ ಅಸೂಯೆಯಿಂದ ಹೇಳಿದನು ಆತಿಶ್. ತನ್ನ ತಂದೆಗೆ ತನಗಿಂತ ಅಣ್ಣನ ಮೇಲೆ ಪ್ರೀತಿ ಹೆಚ್ಚು ಎನ್ನುವುದು ಅವನ ತಲೆಯಲ್ಲಿ ಅಚ್ಚಾಗಿ ಕುಳಿತಿತ್ತು. ಈಗ ಅದೇ ದೂರನ್ನು ತನ್ನ ಚಿಕ್ಕಪ್ಪ ರಫೀಕ್ ಅವರ ಬಳಿ ದೂರು ಹೇಳುತ್ತಿದ್ದನು. ಆತಿಶ್, ಹಾಗೆಲ್ಲ ಹೇಳ್ಬೇಡ. ಅಣ್ಣನಿಗೆ 3 ಮಕ್ಕಳು ಒಂದೇ. ಅಷ್ಟೇ ಯಾಕೆ, ನನ್ನ ಮಗಳ ಮೇಲೆ ನಿಮ್ಮ ಮೂವರಿಗಿಂತ ಹೆಚ್ಚು ಪ್ರೀತಿ. ಅವರ ಬಗ್ಗೆ ಹಾಗೆಲ್ಲ ಹೇಳಬೇಡ ಎಂದು ಮುಗುಳು ನಕ್ಕಿದ್ದರು. ಅಬ್ದುಲ್ ಅವರಿಗೆ ತಮ್ಮನ ಮಗಳು ಆಯಿಷಾ ಎಂದರೆ ತುಂಬಾ ಪ್ರೀತಿ. ಮುದ್ದಾಗಿ ಮಾತನಾಡುವ 12 ವರ್ಷದ ಪುಟ್ಟ ಆಯಿಷಾ ಎಂದರೆ ಎಲ್ಲರಿಗೂ ಅಚ್ಚುಮೆಚ್ಚು. ತನ್ನ ಚಿಕ್ಕಪ್ಪನ ಮಾತಿಗೆ ಮುಖ ಊದಿಸಿಯೇ ಊಟ ಮುಂದುವರಿಸಿದನು ಆತಿಶ್. ಡ್ಯಾಡ್, ಕಾಲೇಜಿನಿಂದ ನೆಕ್ಸ್ಟ್ ವೀಕ್ ಟ್ರಿಪ್ ಹೋಗ್ತಿದ್ದಾರೆ, ನಾನು ಹೋಗ್ತೀನಿ, ತಂದೆಯ ತೋಳು ಹಿಡಿದು ಹೇಳಿದಳು. ದಾನಿಯಾ, ನಿಂದು ಅತಿ ಆಯ್ತು. ನಾನು ಬೇಡ ಅಂದೆ ತಾನೆ. ಅಲ್ಲಿ ಎಂತೆಂಥವರು ಬರ್ತಾರೋ ಗೊತ್ತಿಲ್ಲ. ನಾವೇ ಫ್ಯಾಮಿಲಿ ಟ್ರಿಪ್ ಹೋಗೋಣ, ಕಾಲೇಜಿನಿಂದ ಬೇಡ ಎಂದು ಮಗಳಿಗೆ ಗದರಿದರು ಫಾತಿಮಾ. ಮಾಮ್, ಫ್ಯಾಮಿಲಿ ಜೊತೆ ಹೋಗುವುದು ಇದ್ದಿದ್ದೆ. ನನ್ನ ಕಾಲೇಜು ಮುಗಿದ ಮೇಲೆ ಮತ್ತೆ ಫ್ರೆಂಡ್ಸ್ ಎಲ್ಲ ಸಿಗಲ್ಲ. ಅವರ ಜೊತೆ ಇರುವಷ್ಟು ಖುಷಿ ಫ್ಯಾಮಿಲಿ ಜೊತೆ ಟ್ರಿಪ್ ಹೋದಾಗ ಇರಲ್ಲ. ನಾನು ಕಾಲೇಜಿನಲ್ಲಿ ಹೋಗ್ಬೇಕು ಎಂದು ಹಠ ಹಿಡಿದಳು. ದಾನಿಯಾ, ಫಾತಿಮಾ ಹೇಳ್ತಿರೋದು ಸರಿಯಾಗಿದೆ. ಕಾಲೇಜಲ್ಲಿ ಟ್ರಿಪ್ ಕಳಿಸಲು ನನಗೂ ಇಷ್ಟ ಇಲ್ಲ. ಮುಂದೆ ನಾವೆಲ್ಲರೂ ಟ್ರಿಪ್ ಹೋಗೋಣ ಎಂದವರು ತಟ್ಟೆಯಲ್ಲಿ ಒಂದು ಅಗುಳು ಅನ್ನವನ್ನು ಬಿಡದೆ ಊಟ ಮಾಡಿದವರು ಮನದಲ್ಲಿ ಅದನ್ನು ಬೆಳೆದ ರೈತನಿಗೊಂದು ಪ್ರಾರ್ಥನೆ ಸಲ್ಲಿಸಿ ಅಲ್ಲಿಂದೆದ್ದು ಹೊರಟಿದ್ದರು. ಅಬ್ದುಲ್ ಅವರು ಯಾವಾಗ ಊಟ ಮಾಡಬೇಕಾದ್ರೂ ಅನ್ನಕ್ಕೆ ತುಂಬಾ ಗೌರವ ಕೊಡುತ್ತಾರೆ. ಸಣ್ಣವರಿರುವಾಗ ಹಸಿವಿನ ಬೆಲೆ ಗೊತ್ತು ಮತ್ತು ಅನ್ನದ ಬೆಲೆಯ ಬಗ್ಗೆ ತಿಳಿದುಕೊಂಡಿದ್ದವರಿಗೆ ಎಂದಿಗೂ ಒಂದು ದಿನವೂ ತಟ್ಟೆಯಲ್ಲಿ ಅನ್ನ ಬಿಟ್ಟವರಲ್ಲ. ಹಾಗೆಯೇ ಅದನ್ನು ಬೆಳೆಯುವ ರೈತರ ಬಗ್ಗೆ ತುಂಬಾ ಗೌರವ ಅವರಿಗೆ. ಇದೇ ಸಂಸ್ಕಾರವನ್ನು ತನ್ನ ಮಕ್ಕಳಿಗೂ ಕೂಡ ಹೇಳಿಕೊಟ್ಟಿದ್ದಾರೆ. ಊಟಕ್ಕೆ ಕುಳಿತಾಗ ಯಾರಾದರೂ ತಟ್ಟೆಯಲ್ಲಿ ಒಂದು ತುತ್ತು ಊಟ ಬಿಟ್ಟರೂ ಅಸಾಧ್ಯ, ಕೋಪಗೊಳ್ಳುತ್ತಾರೆ. ಚಿಕ್ಕಿ, ನನಗೆ ಊಟ ಬೇಡ ಎಂದು ದಾನಿಯಾ ಆಗಲೇ ಮುನಿಸಿಕೊಂಡಿದ್ದಳು. ದಾನಿಯಾ, ನಿನ್ನ ಕೋಪವನ್ನು ಊಟದ ಮೇಲೆ ತೋರಿಸಬೇಡ. ಭಾವನೆಗೆ ತಿಳಿದರೆ ಕೋಪ ಮಾಡಿಕೊಳ್ಳುತ್ತಾರೆ. ಅವರ ಕೋಪ ನಿನಗೆ ಗೊತ್ತು ತಾನೆ ಎಂದು ನಗ್ಮಾ ಎಚ್ಚರಿಸಿದರು. ಚಿಕ್ಕಿ, ಆಯ್ತು ಕೊಡಿ, ಊಟ ಮಾಡ್ತೀನಿ. ಡ್ಯಾಡಿಯನ್ನು ಒಪ್ಪಿಸುವುದು ಹೇಗೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಡ್ಯಾಡಿಯ ವೀಕ್ನೆಸ್ ಅಣ್ಣ ಎಂದು ನಾನು ಚೆನ್ನಾಗಿ ಅರಿತಿದ್ದೇನೆ. ಅವನ ಮಾತಿಗೆ ಡ್ಯಾಡ್ ಇಲ್ಲ ಎನ್ನಲ್ಲ ಎಂದು ನಕ್ಕಳು. ತನ್ನ ಅಣ್ಣ ರೆಹಮಾನ್ಗೆ ಹೇಳಿದರೆ ತನ್ನ ತಂದೆ ಒಪ್ಪಿಗೆ ಕೊಡುತ್ತಾರೆ ಎನ್ನುವ ನಂಬಿಕೆ ಅವಳಿಗೆ. ಮಹಾನ್, ತಗೋ ಈ ಹಾಲು ಕುಡಿದು ಈ ಮಾತ್ರೆ ತಿಂದು ಮಲಗು ಎಂದು ನಗ್ಮಾ ಹೇಳಿದರೆ, ತಲೆನೋವೇ ಇಲ್ಲದೆ ಹೆಂಗಪ್ಪ ಮಾತ್ರೆ ತಿನ್ನೋದು ಎಂದು ಒಣಗಿಕೊಂಡನು. ಅವನ ಮಾತನ್ನು ಅಸ್ಪಷ್ಟವಾಗಿ ಕೇಳಿಸಿಕೊಂಡವರು, ಮಹಾನ್, ಏನಂದೆ ಎಂದರು. ಚಿಕ್ಕಿ, ಅದು ಈಗ ತಲೆನೋವು ಕಡಿಮೆಯಾಗಿದೆ, ಮಾತ್ರೆ ಬೇಡ ಎಂದನು. ಆದರೂ ಪರವಾಗಿಲ್ಲ, ಹಾಲು ಕುಡಿದು ಮಾತ್ರೆ ತಿನ್ನು, ಬೆಳಿಗ್ಗೆ ಇಷ್ಟರಲ್ಲಿ ತಲೆನೋವು ಪೂರ್ತಿಯಾಗಿ ಗುಣವಾಗುತ್ತದೆ ಎಂದರು ನಗ್ಮಾ. ಅವರ ಬಲವಂತಕ್ಕೆ ಅವರಿಂದ ಹಾಲಿನ ಲೋಟ ಮತ್ತು ಮಾತ್ರೆ ತೆಗೆದುಕೊಂಡವನು, ಹಾಲು ಕುಡಿದು ಟ್ಯಾಬ್ಲೆಟ್ ತಿಂತೀನಿ, ನೀವು ಹೋಗಿ ಎಂದನು. ನಗ್ಮಾ ಅವರು ಅಲ್ಲಿಂದ ಹೋಗುತ್ತಿದ್ದ ಹಾಗೆ ಹಾಲು ಕುಡಿದವನು ಮಾತ್ರೆಯನ್ನು ಅಲ್ಲೇ ಇದ್ದ ಕಸದ ಬುಟ್ಟಿಗೆ ಸೇರಿಸಿದನು. ಜಾನಕಿ, ನೀನು ಯಾವತ್ತೂ ಇಷ್ಟೊಂದು ಕೋಪ ಮಾಡಿಕೊಂಡಿರುವುದನ್ನು ನಾನು ನೋಡಿರಲಿಲ್ಲ. ಇವತ್ತು ಯಾಕೆ ಅಷ್ಟೊಂದು ಕೋಪ ಮಾಡಿಕೊಂಡೆ? ಅಲ್ಲದೆ ಅವನು ಯಾರೋ ಎಂದೇ ಗೊತ್ತಿಲ್ಲ, ಅವನ ಮೇಲೆ ಕೈ ಮಾಡಿದೀಯ. ಅವನು ಏನಾದರೂ ನಿನಗೆ ತೊಂದರೆ ಕೊಟ್ಟರೆ ಏನು ಮಾಡ್ತೀಯಾ? ಅಜ್ಜು, ಅವನು ಯಾರೇ ಆಗಿರಲಿ, ಅವನು ಮಾಡಿದ್ದು ತಪ್ಪು. ತಪ್ಪನ್ನು ತಪ್ಪು ಅಂತ ಹೇಳಲು ಯಾಕೆ ಭಯ? ಮೊನ್ನೆ ರಸ್ತೆಯಲ್ಲಿ ಒಬ್ಬನಿಗೆ ರಕ್ತ ಬರುವ ಹಾಗೆ ಹೊಡೆಯುತ್ತಿದ್ದನು.
ಲೀನಾ ಬಿಟ್ಟಿದ್ದರೆ ಆವತ್ತೇ ಅವನ ಮೇಲೆ ಕಂಪ್ಲೇಂಟ್ ಕೊಡುತ್ತಿದ್ದೆ. ಆದ್ರೆ ಲೀನಾ ಅದಕ್ಕೆ ಅವಕಾಶ ಕೊಡದೆ ಕರೆದುಕೊಂಡು ಬಂದಳು. ಈಗ ನಿನ್ನ ಮೇಲೆ ಕೈ ಮಾಡುತ್ತಿದ್ದಾನೆ, ನಾನು ಸುಮ್ಮನೆ ಇರ್ಬೇಕಿತ್ತ ಹೇಳು? ನೀನು ಭಯಪಡುವ ಹಾಗೆ ಏನೂ ಆಗುವುದಿಲ್ಲ, ಹೆದರಬೇಡ ಎಂದು ಅರ್ಜುನನಿಗೆ ಹೇಳಿ ಬಂದಿದ್ದಳು. ಆದರೆ ಹಾಸಿಗೆಯ ಮೇಲೆ ಉರುಳಿದವಳಿಗೆ ಅವನೇ ಕಣ್ಣ ಮುಂದೆ ಬರುತ್ತಿದ್ದನು. ಅಜ್ಜು ಹೇಳಿದ ಹಾಗೆ ಅವನು ನನಗೆ ತೊಂದರೆ ಕೊಟ್ಟರೆ ಏನು ಮಾಡುವುದು? ಅರ್ಜುನನ ಬಳಿ ಅವನ ಬಗ್ಗೆ ಧೈರ್ಯವಾಗಿ ಮಾತನಾಡಿ ಬಂದವಳಿಗೆ ಈಗ ಅವನು ಏನಾದರೂ ತೊಂದರೆ ಕೊಟ್ಟರೆ ಎನ್ನುವ ಭಯ ಕಾಡತೊಡಗಿತು ಅವಳಿಗೆ. ಇಷ್ಟರವರೆಗೆ ಇರದ ಚಿಂತೆ ಈಗ ಅವಳನ್ನು ಕಾಡತೊಡಗಿತ್ತು. ಅದೇ ಚಿಂತೆಯಲ್ಲಿದ್ದವಳಿಗೆ ನಿದ್ದೆ ದೂರದ ಮಾತಾಗಿತ್ತು. ತುಂಬಾ ಸಮಯದವರೆಗೆ ಇದೇ ವಿಷಯವನ್ನು ಯೋಚಿಸಿ ಹೈರಾಣಾಗಿದ್ದವಳು ಅವನೇನಾದರೂ ಪುನಃ ತೊಂದರೆ ಕೊಟ್ಟರೆ ಕ್ಷಮೆ ಕೇಳುವುದೊಂದೇ ದಾರಿ ಎಂದುಕೊಳ್ಳುತ್ತಾ ಕಣ್ಣು ಮುಚ್ಚಿದಳು. ಮುಂದುವರಿಯುವುದು. ಧನ್ಯವಾದಗಳು.